ಆತ್ಮೀಯರೇ, ಕಳೆದ 2 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಬೈತರ್ಕ ಕಾಣಿಯೂರು ಈ ಮಧ್ಯದಲ್ಲಿ ಕುಸಿರುವಂಥ ಈ ರಸ್ತೆಯ ಒಂದು ಅವ್ಯವಸ್ಥೆಯ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾಗಳ ಮೂಲಕ ಇಲಾಖೆಗಳಿಗೆ ತಿಳಿಸಿದ್ದೆವು. ಅದರ ನಂತರ ಪೋರ್ಟಲ್ಗಳಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಾಗ ರಾಜ್ಯ ಉಪ ಶಮನ ನಿಧಿಯಿಂದ 50 ಲಕ್ಷದ ಅನುದಾನವನ್ನು ಬಿಡುಗಡೆ ಮಾಡಿದಂತೇಳಿ ನಮಗೆ ಆದೇಶ ಪತ್ರವನ್ನು ಕೂಡ ಕಳುಹಿಸಿದ್ದರು. ಆದರೆ ಅದೃಷ್ಟವಶಾತ್ ಇವತ್ತು 2 ವರ್ಷಗಳ ನಂತರ ಕೂಡ ಈ ಕಾಮಗಾರಿ ದುರದೃಷ್ಟವಶಾತ್ ಇವತ್ತಿಗೂ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂಬುದು ಬಹಳಷ್ಟು ಖೇದಕರವಾದ ವಿಚಾರ. ಮತ್ತು ಈ ಭಾಗದ ಶಾಸಕರು ಇದರಲ್ಲಿ ಯಾವ ರೀತಿಯ ಒಂದು ಕಾರ್ಯವೈಖರಿಯನ್ನು ಮಾಡಿದ್ದಾರೆ ಎಂಬುದು ಕೂಡ ನಮಗೆ ಇವತ್ತು ಅನುಮಾನಾಸ್ಪದವಾಗಿದೆ. ಬಹುಶಃ ಇವತ್ತು ಪ್ರತಿಯೊಂದು ರಸ್ತೆಗಳಿಗೂ ಕೂಡ ಆದಷ್ಟು ಬೇಗ ಅದರ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕಾದಂಥ ಆ ಒಂದು ಜವಾಬ್ದಾರಿ ಇರತಕ್ಕಂತಹ ಅಧಿಕಾರಿಗಳು ಯಾಕೆ ಇದಕ್ಕೆ ಮೀನಮೇಷವನ್ನು ಎಣಿಸ್ತಿದ್ದಾರೆ, ಅಥವಾ ಈ ಒಂದು ಅಪಾಯವಾದಂತಹ ಅಪಘಾತವಾಗ್ತಕ್ಕಂಥ ಈ ಸ್ಥಳದಲ್ಲಿ ಇನ್ನೂ ಭಾಳಷ್ಟು ಅಪಘಾತಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ತಾಲೂಕು ಹಾಗೂ ಈ ಭಾಗದ ವಿಧಾನಸಭಾ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಭಾಗೀರಥಿ ಮುರಳಿ ಅವರು ಕೂಡ ಈ ಒಂದು ವಿಚಾರದಲ್ಲಿ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ಇದೇ ರೀತಿಯಲ್ಲಿ ನಮಗೆ ಕೇವಲ ಅನುದಾನಗಳು ನೀವು ಕೊಡ್ತಕ್ಕಂತಹ ಪತ್ರ ಮುಖೇನೆ ಮಾತ್ರ ಬಾಕಿಯಾಗುವುದಾದರೆ ಸಂಬಂಧಪಟ್ಟಂತಹ ಇಲಾಖೆಗಳ ಮುಂದೆ ಅಥವಾ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಕಚೇರಿಯ ಮುಂದೆ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪರವಾಗಿ ಉಗ್ರವಾದ ಹೋರಾಟವನ್ನು ಮಾಡುವುದರ ಮೂಲಕ ಈ ಕಾಮಗಾರಿಯನ್ನು ನಾವು ಮುಂದುವರಿಸುವಂಥ ವ್ಯವಸ್ಥೆಯನ್ನು ಮಾಡುತ್ತೇವೆ. ಇಲ್ಲ ಅಂದರೆ ಆದಷ್ಟು ಬೇಗ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅನುದಾನ ಕೋರಿಕೆ ಬಂದಿರತಕ್ಕಂತಹ 50 ಲಕ್ಷದಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ಇನ್ನು ಆಗ್ತಕ್ಕಂತಹ ಅನಾಹುತಗಳಿಗೆ ಕಾಯಬೇಡಿ, ಅಪಘಾತಗಳಿಗೆ ಕಾಯಬೇಡಿ. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉಪಯುಕ್ತವಾದಂತಹ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಸಂಚಾರ ಮುಕ್ತವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿದೆ. ಇದು ಬಹುಶಃ ನೀವು ಸಾರ್ವಜನಿಕರ ತಾಳ್ಮೆಯನ್ನು ಪರೀಕ್ಷೆ ಮಾಡುವುದಾದರೆ ಈ ಭಾಗದ ಪ್ರತಿಯೊಬ್ಬ ಸಾರ್ವಜನಿಕರನ್ನು, ಪ್ರಯಾಣಿಕರನ್ನು ಒಟ್ಟು ಸೇರಿಕೊಂಡು ಇದೇ ನಿಮ್ಮ ಕಾಣಿಯೂರು ಗ್ರಾಮ ಪಂಚಾಯತ್ ಮತ್ತು ಬೆಳಂದೂರು ಗ್ರಾಮ ಪಂಚಾಯತ್ನ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಸ್ಥಳದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡುವುದರ ಮೂಲಕ ಯಾರು ಇದರ ಬಗ್ಗೆ ಮೀನಮೇಷವನ್ನು ಎಣಿಸ್ತಿದ್ದಾರೋ ಅವರನ್ನು ಇಂಥವರೇ ಈ ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಇದರ ಬಗ್ಗೆ ಮೀನಮೇಷವನ್ನು ಎಣಿಸ್ತಿದ್ದಾರೆ, ಅದನ್ನು ನಾವು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ಈ ಭಾಗದ ಗೌರವಾನ್ವಿತ ಅಧಿಕಾರಿ ವರ್ಗಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಅಪಾಯವಾಗುವುದಕ್ಕಿಂತ ಮುಂಚೆ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿಕೊಡಬೇಕು. ಇನ್ನೇನು ಮುಂದೆ ಬರ್ತಕ್ಕಂತಹ ಮಳೆಯ ಆರ್ಭಟದಿಂದ ಪ್ರಾಕೃತಿಕ ವಿಕೋಪಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ಮಾನ್ಯ ಜಿಲ್ಲಾಧಿಕಾರಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ನಿಷ್ಠಾವಂತ, ಎಲ್ಲ ವಿಚಾರಗಳಿಗೂ ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಕ್ಕಂತಹ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ಈ ಸ್ಥಳವನ್ನು ಪರಿಶೀಲಿಸಿಕೊಂಡು ಲೋಕೋಪಯೋಗಿ ಇಲಾಖೆ ಮುಖಾನೆ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸತಕ್ಕಂತಹ ಕೆಲಸವನ್ನು ಮಾಡಬೇಕಂತೇಳಿ ಈ ವಿಡಿಯೋದ ಮೂಲಕ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ.